ಆ್ಯಂಬರ್ಗ್ರೀಸ್ ಒಂದು ಸಣ್ಣ ಸ್ಟೋರಿ ಅಲ್ಲಿದೆ. 5 ಚಾಪ್ಟರ್ ತನಕ ಆಗ್ಬೋದು. ಈ ಸ್ಟೋರಿ ಹೆಸರು ಬಂದ ಆ್ಯಂಬರ್ಗ್ರೀಸ್ ಸಸ್ಪೆನ್ಸನ್ನು ತನ್ನ ಸ್ಟೋರಿ ಜೀವಾಳ ಮಾಡ್ಕೊಂಡೈತಿದ್ದು. ಮುಂದೆ ಏನಾಗ್ತೈತಿ ಅಂತ ಪ್ರೇಕ್ಷಕರನ್ನು ತುದಿಗಾಲ ಮ್ಯಾಲೆ ಕುಂಡಿಸಿ ಲಾಸ್ಟಿಗೆ ಇದರ ಕ್ಲೈಮ್ಯಾಕ್ಸ್ ಜನರನ್ನ ಹಿಂಡ್ತೈತಿ. ಈ ಕಥೆನ ಬರ್ದವರು ನಾನು ನಿಮ್ಮ ಪ್ರೀತಿಯ ಗೆಳೆಯ. ಕಥೆನ ಶುರು ಮಾಡೋಣ ಬರ್ರಿ. ಆ್ಯಂಬರ್ಗ್ರೀಸ್ ಕಥೆದ ಫಸ್ಟ್ ಚಾಪ್ಟರ್ ಹೆಸರು ಬಂದ ದ ಡಾರ್ಕ್ ರೇನ್ ಅಂತೇಳಿ, ಕತ್ತಲೆಯ ಮಳೆ ಅಂಥೇಳಿ. ಈ ಕತೆ ಶುರುವಾಗೋದು ಬಾಗಲಕೋಟೆ ಜಿಲ್ಲೆಯ ಬೇನಾಳ್ ಅನ್ನೋ ಸಣ್ಣ ಹಳ್ಳಿ ಒಳಗೆ. 1990ನೇ ಇಸ್ವಿ ಒಳಗೆ ಈ ಕತೆ ಶುರುವಾಗ್ತೈತಿ. ಬೇನಾಳ್ ಅನ್ನೋ ಸಣ್ಣ ಹಳ್ಳಿ ಒಳಗೆ ರಾಮಯ್ಯನು 35 ವರ್ಷದ ಸಣ್ಣ ರೈತ ವಾಸ ಮಾಡ್ತಿರ್ತಾನೆ. ಅವಂಗೆ 2 ಮಕ್ಳು ಇರ್ತಾರೆ, ವಿಶಾಲ ಮತ್ತು ತಾಯವಂತ. ವಿಶಾಲಿಗೆ 7 ವರ್ಷ ಮತ್ತು ತಾಯವ್ಗೆ 3 ವರ್ಷ ವಯಸ್ಸಿರ್ತೈತಿ. ರಾಮಯ್ಯಂದ 3 ಎಕರೆ ಹೊಲ ಮತ್ತು ಒಂದು ಸಣ್ಣ ಹಂಚಿನ ಮನೆ ಇರ್ತೈತಿ. ಬೇನಾಳ ಗ್ರಾಮದ ಸಟೀಕ್ ಬಾಜುನ ಕೃಷ್ಣಾ ನದಿ ಹರಿತಿರ್ತೈತಿ. ಇದರಿಂದ ಅವ್ರ ಕೃಷಿ ಭಾಳ ಚೆನ್ನಾಗಿನ ನಡೀತಿರ್ತೈತಿ. ರಾಮಯ್ಯಗೆ ಒಬ್ಬ ದೋಸ್ತನೂ ಇರ್ತಾನೆ. ಅವನ ಹೆಸರು ಸುರೇಶ್ ಅಂತೇಳಿ. ಸುರೇಶ್ಗೆ ಒಬ್ಬಾಕಿನ ಮಗಳು ಇರ್ತಾಳೆ. ಆಕೆ ಹೆಸರು ಸೃಷ್ಟಿ ಅಂತೇಳಿ. ಆಕೆಗೆ 6 ವರ್ಷ ವಯಸ್ಸಿರ್ತೈತಿ. ಈ ಬೇನಾಳ ಗ್ರಾಮದಾಗ ಚಲೋ ಓದಿದವ್ರ ಮತ್ತು ಹೆಚ್ಚಿಗೆ ಹೊಲ ಇದ್ದವ್ರಂದ್ರೆ ಈ ಸುರೇಶ್ ಒಬ್ಬರ. ಈ ಸುರೇಶನ ಮಗಳ ಸೃಷ್ಟಿ ಮತ್ತು ರಾಮಯ್ಯನ ಮಗ ವಿಶಾಲ್ಗೆ ಅದೊಂಥರ ಗೆಳೆತನ ಇರ್ತೈತಿ. ಸೃಷ್ಟಿ ಏನಾರು ತಿಂದರು, ಟಿವಿ ಒಳಗೆ ಏನು ಚಲೋ ನೋಡಿರು ಎಲ್ಲ ವಿಶಾಲಿಗೆ ತಂದು ಹೇಳೋದು, ಅವಂಗೆ ಅದನ್ನು ತಂದು ಕೊಡೋದು, ಅವಂಗೂ ಅದನ್ನು ತಿನ್ನಿಸೋದು ಮಾಡ್ತಿರ್ತಾಳೆ. ಮತ್ತು ಸೃಷ್ಟಿ ಮತ್ತು ವಿಶಾಲ್ ಇಬ್ಬರು ಆಟನೂ ಆಡ್ತಿರ್ತಾರೆ. ಹೀಗಾಗಿ ಅವ್ರ ನಡುವೆ ಅದೇನು ಸ್ನೇಹನೋ ಏನು ಪ್ರೀತಿನೋ ಗೊತ್ತಿರಂಗಿಲ್ಲ. ಪ್ರೀತಿ ಅಂತ ಹೇಳಕ್ಕಂತ ಬರೋದಿಲ್ಲ, ಯಾಕಂದ್ರೆ ಅಷ್ಟು ಸಣ್ಣ ವಯಸ್ಸೊಳಗೆ ಯಾರಿಗಾರ ಏನಾರು ತಿಳಿಯೋದು. ಸುರೇಶನ್ ಆ ಊರೊಳಗನ ಶ್ರೀಮಂತ ಇರ್ತಾನೆ. ಅವನ ಮನ್ಯಾಗ ದನ ಕರ ಎಲ್ಲ ಇರ್ತಾವೆ. ಸುರೇಶ್ಗೆ ಬಾಜುಕಿನ ಆಲಮಟ್ಟಿ ಒಳಗೆ ಕೃಷ್ಣಾ ನದಿಗೆ ಡ್ಯಾಮ್ ಕಟ್ಟತ್ತಾರ ಅನ್ನೋದು ಗೊತ್ತಿರ್ತೈತಿ. ಅದಕ್ಕೆ ಅವ ಆದಷ್ಟು ಲಘು ಊರಾಗಿರೋ ಎಲ್ಲ ಸಾಮಾನ ದನ ಕರ ಮಾರಿ ಊರು ಖಾಲಿ ಮಾಡ್ಕೊಂಡು ಹೋಗ್ಬೇಕಂತ ಅಂತಿರ್ತಾನೆ. ಕಾರವಾರ ಒಳಗೆ ಸುರೇಶನ ಅಕ್ಕನ ಮನೆ ಇರ್ತೈತಿ. ಅವ ಅಲ್ಲೇ ಹೋಗಿ ಯಾವುದಾರ ಒಂದು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ಕೊತ ಅಲ್ಲೇ ಸೆಟ್ಲ್ ಆಗಬೇಕಂತೇಳಿ ಅಂದ್ಕೊಂಡಿರ್ತಾನೆ. ತನ್ನ ಪ್ರಾಣ ಸ್ನೇಹಿತ ರಾಮಯ್ಯಗನು ಅವ ಕರ್ಕೊಂಡು ಹೋಗ್ಬೇಕಂತೇಳಿ ಅಂದ್ಕೊಂಡಿರ್ತಾನೆ. ಅವ ರಾಮಯ್ಯ ಕನ್ವಿನ್ಸನು ಮಾಡ್ತಾನೆ. ಡ್ಯಾಮ್ ಕಟ್ಟೋದು ಮುಗಿತಂದ್ರೆ ಬೇನಾಳ ಪೂರ ಮುಳುಗ್ತೈತಿ, ಬಾ ನನ್ನ ಜೊತೆ ಅಂತ ರಾಮಯ್ಯಗೆ ಅವ ಭಾಳ ಕನ್ವಿನ್ಸ್ ಮಾಡ್ತಾನೆ. ಆದ್ರೆ ರಾಮಯ್ಯ ಎಲ್ಲಿ ಆಲ್ಮಟ್ಟಿ ಎಲ್ಲಿ ಬೇನಾಳ, ಅದು ಹೆಂಗೆ ಮುಳುಗ್ತೈತಿ ಅಂಥೇಳಿ ಉಡಾಪೆ ಮಾಡ್ತಾನೆ. ಆದ್ರೆ ರಾಮಯ್ಯಗೆ ಏನು ಗೊತ್ತಿತ್ತು, ಆ ಒಂದು ಉಡಾಫೆ ಮಾತ ಅವನು ಎಂಥ ಸಂಕಷ್ಟದೊಳಗೆ ದೂಡಕ್ಕೆ ತಯಾರಾಗಿತ್ತು ಅನ್ನೋದು. ಸುರೇಶ ತನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಬೇನಾಳನ್ನ ಬಿಟ್ಟ ಕಾರವಾರಕ್ಕೆ ಹೋಗಿಬಿಡ್ತಾನೆ. ಹೋಗುವಾಗ ಸೃಷ್ಟಿ ವಿಶಾಲಿಗೆ ಧಾರವಾಡ ಪೇಡ ಒಂದು ತಂದು ಕೊಡ್ತಾನೆ. ವಿಶಾಲಿಗೆ ಆ ದಿನ ಭಾಳ ಅಂದ್ರೆ ಭಾಳ ತ್ರಾಸಾಗ್ತೈತಿ. ಇನ್ನು ಮುಂದೆ ನನಗೆ ಸ್ವೀಟ್ ತಿನ್ನಕ್ಕೆ ಸಿಗಂಗಿಲ್ಲ ಅಂತ ಹೇಳು, ಇನ್ನು ಮುಂದೆ ಸಿಗಂಗಿಲ್ಲ ಅಂತ ಹೇಳು ಅವಂಗೆ ಅವಾಗಂದು ತಿಳಿತಿರಂಗಿಲ್ಲ. ಅಂತೂ ಸೃಷ್ಟಿ ಊರಿಂದ ಹೋಗಿ 2 ವರ್ಷ ಕಳೆದಿರ್ತೈತಿ. ಮತ್ತು ಮಳೆಗಾಲನೂ ಶುರುವಾಗಿರ್ತೈತಿ. ರಾಮಯ್ಯ ಅಂದ್ಕೊಂಡಿರ್ತಾನು ಈ ಸಲದ ಗೊಂಜಾಳದ ಇಳುವರಿ ಚಲೋ ಬರ್ತೈತಿ. ಬರೀ ಈ ಸಲದ ಒಂದೇ ಗೊಂಜಾಳದ ಇಳುವರಿ 2 ವರ್ಷದ ತನಕ ನಮಗೆ ಉಳುಮೆ ಮಾಡೋಕ್ಕಾಗಲ್ದಷ್ಟು ಇಳುವರಿ ತಂದು ನಮ್ಮ ಮನೆ ತುಂಬಿಸ್ತೈತೆ ಅಂತೇಳಿ ರಾಮಯ್ಯ ಅಂದ್ಕೊಂಡಿರ್ತಾನೆ. ಆ ದಿನ ರಾತ್ರಿ ಮಳೆ ಭಾಳ ಆಗ್ತೈತಿ. ಗುಡುಗ, ಸಿಡಿಲ, ಮಿಂಚ. ಇದರಿಂದ ರಾತ್ರಿ ರಾಮಯ್ಯಗೆ ನಿದ್ದಿನೇ ಬರೋಂಗಿಲ್ಲ. ಮಳೆ 2 ದಿನ ಆದ್ರೂ ನಿಲ್ಲಕ್ಕೆ ತಯಾರನೇ ಆಗಿರಂಗಿಲ್ಲ. ಕೃಷ್ಣಾ ನದಿ ನೀರು ಕಾಲು ಮುಟ್ಟಾಕತ್ತಾವ. ಮನ್ಯಾಗಿನ ಮಂದಿ ಎಲ್ಲ ನಿಂತನ ಆ ದಿನ ಕಳೀತಾರೆ. ರಾಮಯ್ಯನ ಹೆಂಡ್ತಿನೂ ಇದೇನು ವರ್ಷ ಆಗು ಮಳಿನಲ್ಲ, ಏನಾಗಂಗಿಲ್ಲ ರೀ ಅಂತಂತಾಳೆ. ಮಾರನೇ ದಿನ ಪೊಲೀಸರ ಜೀಪ್ ಬಂದ ಜೀಪ್ ಒಳಗೆ ಅನೌನ್ಸ್ ಮಾಡಿದಾಗನ ಗೊತ್ತು, ಈ ಮಳೆ ಇನ್ನು 2 ದಿನ ಹಿಂಗೆ ಇರ್ತೈತಿ, ಮಳೆ ನಿಲ್ಲುವುದನೇ ಇಲ್ಲ, ಬೇನಾಳ ಪೂರ ಗ್ರಾಮ ನೀರೊಳಗೆ ಮುಳುಗ್ತೈತಿ ಅಂತ ಹೇಳಿದಾಗನ ಗೊತ್ತಾಗಿದ್ದು ರಾಮಯ್ಯಗೆ.
ಅವಾಗ ರಾಮಯ್ಯನ ಎದಿಗೆ ದಿಗಿಲು ಬಡ್ದಂಗೆ ಆಗ್ತೈತಿ. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೆಂಗೆ ಹೋಗೋದು, ಹೋದರೂ ಎಲ್ಲಿ ಹೋಗೋದು ಅಂಥೇಳಿ. ಅವಾಗ ರಾಮಯ್ಯನ ಹೆಂಡತಿ ಹೇಳ್ತಾಳೆ, ಬೆಡಿಕೆ ಹಾಳ್ದಾಗ ಶಿವಪ್ಪನ ಮನೆಗೆ ಹೋಗೋಣ ನಡೀರಿ. ಶಿವಪ್ಪ ರಾಮಯ್ಯನ ದೋಸ್ತಿರ್ತಾನೆ. ಶಿವಪ್ಪಗೆ ಹೆಂಡತಿ ಮತ್ತು ಒಂದು ಸಣ್ಣ ಪಾಪು ಇರ್ತೈತಿ, 8 ತಿಂಗಳದು. ರಾಮಯ್ಯನ ಹೆಂಡತಿ ಹಿಂಗೆ ಅಂದು ಕೂಡಲೇ ಆಯ್ದಾಗಪ್ಪ ಶಿವಪ್ಪನ ಮನೆಗೇನ ಹೋಗುನು ಅಂಥೇಳಿ ರಾಮಯ್ಯ ಅನ್ಕೋತಾನೆ. ಉಳಿದಿದ್ದು ಬಳದಿದ್ದು ಸಾಮಾನೆಲ್ಲ ತೊಗೊಂಡು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ರಾಮಯ್ಯ ದಿನ ಊರು ಬಿಟ್ಟು ಶಿವಪ್ಪನ ಮನೆಗೆ ಹೋಗ್ತಾನೆ. ಶಿವಪ್ಪ ರಾಮಯ್ಯನ ಮನೆಯವ್ರಿಗೆ ಊಟಕ್ಕೆ ಅರಿವಿಗೆ ಏನೂ ಕಡಿಮೆ ಮಾಡಂಗಿಲ್ಲ. ಇಲ್ಲಿಗೆ ಒಂದು ಕಂಟಕ ಕಳಿತಂತೆ ರಾಮಯ್ಯ ಅನ್ಕೋತಿರ್ತಾನೆ. ಆದ್ರೆ ಅವಂಗೇನು ಗೊತ್ತಿತ್ತು, ಡ್ಯಾಮದ ಆಫೀಸರ್ಗಳು ಡ್ಯಾಮದ ಕೆಪಾಸಿಟಿ ಚೆಕ್ ಮಾಡೋರು ಇರ್ತಾರೆ. ಈ ಮಳೆಗಾಲದಾಗನ ಡ್ಯಾಮದ ಕೆಪಾಸಿಟಿ ಚೆಕ್ ಮಾಡ್ರೆ ಗೊತ್ತಾಗ್ತೈತಿ ಎಷ್ಟು ಹಳ್ಳಿಗಳು ಮುಳುಗ್ತಾವು, ಎಷ್ಟು ಇದನ್ನಾಗ್ತೈತಿ ಅಂಥೇಳಿ. ಉದ್ದಕ್ಕೆ 40 ಕಿಲೋಮೀಟ್ರ್, ಅಗಲಕ್ಕೆ 35 ಕಿಲೋಮೀಟ್ರ್ ಆ ಡ್ಯಾಮದ ಕೆಪಾಸಿಟಿನ ದಾಟಿ ಆ ಆಲಮಟ್ಟಿ ಡ್ಯಾಮ ನೀರನ್ನು ಸಂಗ್ರಹಿಸಿ ಇಟ್ಟೋಗೋಕೆ ಶುರು ಮಾಡ್ತೈತಿ. ಆ ಮಳೆಗಾಲ ಪೂರ ಬರೀ ಮಳಿನ ತುಂಬಿರ್ತೈತಿ. ಡೈಲಿ ಇಲ್ಲಂದ್ರೂ 80 ಸೆಂಟಿಮೀಟ್ರ್ ಮಳೆ ಆಗ್ತಿರ್ತೈತಿ. ರಾಮಯ್ಯನ ಜೊತೆ ಈಗ ರಾಮಯ್ಯ ಇರೋ ಶಿವಪ್ಪನ ಮನ್ಯಾಗ ಶಿವಪ್ಪಗನೂ ಕಂಟಕ ಚಾಲು ಆಗ್ತೈತಿ. ಅದು ಏನು ಕಂಟಕ, ಈ ಕಂಟಕದಿಂದ ರಾಮಯ್ಯ ಮತ್ತು ಶಿವಪ್ಪ ಹೆಂಗೆ ಪಾರಾಗ್ತಾರೋ ಅನ್ನೋದನ್ನು ನೋಡ್ಬೇಕಂದ್ರೆ ಆ್ಯಂಬರ್ ಗ್ರೀಸಿದ್ದ ನೆಕ್ಸ್ಟ್ ಎಪಿಸೋಡ್ ಮರಿಲ್ದಂಗೆ ಚೆಕ್ ಮಾಡಿರಿ. ಇಲ್ಲಿ ಈ ಚಾಪ್ಟರ್ ಡಾರ್ಕ್ ರೈನ್ ಮುಗಿಸ್ತೇನೆ. ನೆಕ್ಸ್ಟ್ ಎಪಿಸೋಡ್ ನಿಮಗೆ ಲಘುನ ತಲುಪಾಕ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ವಿಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತೀನಿ. ಧನ್ಯವಾದಗಳು.